ವೀಕ್ಷಕ ಮಿತ್ರರೇ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪಿಂಚಣಿದಾರರು, ನಿವೃತ್ತ ನೌಕರರು, ವಿಶೇಷವಾಗಿ ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿ ವಿಚಾರದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ತಂದಿದ್ದೀನಿ. ರಾಜ್ಯದ ಪಿಂಚಣಿದಾರರಿಗೆ ನ್ಯಾಯಸಮ್ಮತವಾದ ಈಕ್ವಲ್ ಪೆನ್ಷನನ್ನು ಕೊಡಬೇಕು, ಸಮಾನ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಪಿಂಚಣಿ ವಿಚಾರದಲ್ಲಿ ಯಾವುದೇ ವಿಂಗಡಣೆ ಮಾಡೋ ಹಾಗಿಲ್ಲ, ಪಿಂಚಣಿ ವಿಚಾರದಲ್ಲಿ ತಾರತಮ್ಯ ಮಾಡುವಂತಿಲ್ಲ, ಎಲ್ಲರಿಗೂ ಪೂರ್ಣ ಪ್ರಮಾಣದ ಫುಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪನ್ನು ಈ ದಿನ ನಿಮ್ಮ ಮುಂದೆ ತಂದಿದ್ದೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಪಿಂಚಣಿ ವಿಚಾರದಲ್ಲಿ ಸರ್ಕಾರಗಳು, ಕಂಪನಿಗಳು ಮೋಸ ಮಾಡ್ಬೋದು, ಆದರೆ ಈ ಮೋಸ ಜಾಸ್ತಿ ದಿನ ನಿಲ್ಲೋದಿಲ್ಲ. ನಿವೃತ್ತಿಯ ದಿನಾಂಕದ ಆಧಾರದಲ್ಲಿ ಪೆನ್ಷನನ್ನು ವಿಭಜನೆ ಮಾಡಿ ಒಬ್ಬರಿಗೆ ಪೆನ್ಷನ್ ಕೊಟ್ಟು ಇನ್ನೊಬ್ಬರಿಗೆ ಪೆನ್ಷನ್ ಕೊಡದೇ ಇರೋದ್ರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಎಲ್ಲರಿಗೂ ಸಮಾನ ಪಿಂಚಣಿಯನ್ನು ಕೊಡಬೇಕು, ಸಮಾನ ಹಕ್ಕು ಅಂತ ಹೇಳಿ ಆದೇಶವನ್ನು ನೀಡಿದೆ. ಈ ಆದೇಶದ ವಿವರ ಇಲ್ಲಿದೆ. ಕರ್ನಾಟಕ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿ ವಿಭಜನೆ ಅಂದರೆ ಪೆನ್ಷನನ್ನು ಡಿವೈಡ್ ಮಾಡಿ ಒಬ್ರಿಗೊಂಥರ ಪಿಂಚಣಿಯನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪಿಂಚಣಿ ತಾರತಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟು ಒಂದು ಮಹತ್ವದ ಜಡ್ಜ್ಮೆಂಟನ್ನು ನೀಡಿದೆ ಇತ್ತೀಚೆಗೆ. ಆ ಕುರಿತಾಗಿ ವಿವರಗಳನ್ನು ನಿಮಗೆ ಕೊಡ್ತೀನಿ. ಎಲ್ಲ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಇದರಿಂದ ಲಾಭಗಳು ಆಗತ್ತೆ. ನಿವೃತ್ತಿ ದಿನಾಂಕದ ಆಧಾರದ ಮೇಲೆ ತಾರತಮ್ಯ ಅಸಂವಿಧಾನಿಕ ಅಂತ ಹೇಳಿ ತಿಳಿಸಿದೆ. ಪಿಂಚಣಿದಾರರು ಒಂದೇ ಗುಂಪಿಗೆ ಸೇರಿದವರಾಗಿದ್ದು ಅವರನ್ನು ನಿವೃತ್ತಿ ದಿನಾಂಕದ ಆಧಾರದ ಮೇಲೆ, ಅಂದರೆ ಉದಾಹರಣೆಗೆ 2005 ಪೂರ್ವ ಅಥವಾ ನಂತರದ ಅಂತ ಹೇಳಿ NPS 2005ಕ್ಕಿಂತ ಮುಂಚಿತವಾಗಿ NPS ಇರಲಿಲ್ಲ, OPS ಇತ್ತು. 2005 ನಂತರ NPS ಜಾರಿಗೆ ಬಂತು. 2 ಗುಂಪುಗಳಾಗಿ ವಿಂಗಡಿಸಿ ಪಿಂಚಣಿ ತಾರತಮ್ಯ ಮಾಡುವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14ನ ವೈಲೇಷನ್, ಸಮಾನತೆಯ ಹಕ್ಕಿನ ಉಲ್ಲಂಘನೆ ಆಗತ್ತೆ. ಭಾರತ ಸಂವಿಧಾನದ 14ನೇ ವಿಧಿ ಪ್ರಕಾರ ಸ್ಪಷ್ಟ ಉಲ್ಲಂಘನೆ ಆಗತ್ತೆ ಅಂತೇಳಿ ಹೈಕೋರ್ಟ್ ಆದೇಶವನ್ನು ನೀಡಿದೆ. KPTCL ಪ್ರಕರಣದಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ KPCL ನೌಕರರ ಕುಟುಂಬಸ್ಥರಿಗೂ ಕೂಡ ಸಮಾನ ಪಿಂಚಣಿ ನೀಡುವಂತೆ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ. ಸಮಾನ ಪಿಂಚಣಿ ಹಕ್ಕು, ನಿವೃತ್ತಿಯ ದಿನಾಂಕ ಏನೇ ಇರಲಿ, ರಿಟೈರ್ಮೆಂಟ್ ಡೇಟ್ ಏನೇ ಇದ್ದರೂ ಕೂಡ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದ ಎಲ್ಲರಿಗೂ ಕೂಡ ಒಂದೇ ರೀತಿಯ ಪಿಂಚಣಿಯನ್ನು ಕೊಡಬೇಕು. ಅವನದು ಅಷ್ಟು ಸರ್ವಿಸ್ ಆಗಿದೆ, ಇವೊಂದು ಎಷ್ಟು ಸರ್ವಿಸ್ ಆಗಿದೆ ಅಂತ ಹೇಳಿ ಪಿಂಚಣಿ ತಾರತಮ್ಯವನ್ನು ಮಾಡುವಂತಿಲ್ಲ ಅಂತ ಹೇಳಿ ತಿಳಿಸಿದೆ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಆದೇಶವನ್ನು ತಿಳಿಸುತ್ತಾ ಹೆಚ್ಚುವರಿ ಪಿಂಚಣಿ ಅಂದರೆ ಅಡಿಷನಲ್ ಹಾಗೂ ಪರ್ಮನೆಂಟ್ ಹೈಕೋರ್ಟ್ ನ್ಯಾಯಾಧೀಶರುಗಳ ಸಮಾನ ಪಿಂಚಣಿ ಸೌಲಭ್ಯವನ್ನು ಪಡೆಯಲು ಅರ್ಹರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಮಹತ್ವದ ತೀರ್ಪನ್ನು ನೀಡಿತ್ತು. ಇದೇ ತೀರ್ಪಿನಲ್ಲಿ ವಿಚ್ಛೇದನ ಪಡೆದ ಮಗಳು ತಂದೆ ತಾಯಿಯ ಕುಟುಂಬ ಪಿಂಚಣಿ ಪಡೆಯಲು ಅರ್ಹರೇ ಎಂಬ ವಿಚಾರದಲ್ಲಿ ತ್ರಿಪುರಾ ಹೈಕೋರ್ಟ್ ಇತ್ತೀಚೆಗೆ ತೀರ್ಪನ್ನು ನೀಡಿತ್ತು. ವಿಚ್ಛೇದನ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ಪಿಂಚಣಿ ಲಭ್ಯವಾಗುವುದಿಲ್ಲ. ವಿಚ್ಛೇದನ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅದು ಲಭ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದರು. ಅದ್ರ ಜೊತೆಯಲ್ಲಿ ಸಾಮಾನ್ಯ ಪಿಂಚಣಿ ಬಗ್ಗೆ ಹೇಳೋದಾದರೆ, ಪಿಂಚಣಿದಾರರ ವಿಂಗಡಣೆ ಮಾಡಿ ಡಿವೈಡ್ ಮಾಡಿ ಪಿಂಚಣಿ ವಿತರಣೆ ಮಾಡುವುದು ಅಸಂವಿಧಾನಿಕ ಅಂತ ಹೇಳಿ KPTCL ನಿವೃತ್ತ ನೌಕರರಿಗೂ ಹಾಗೂ ಕುಟುಂಬಸ್ಥರಿಗೂ ಕೂಡ ಸಮಾನ ಈಕ್ವಲ್ಲು ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ. ನಿವೃತ್ತಿಯ ದಿನಾಂಕದ ಆಧಾರದಲ್ಲಿ ಪಿಂಚಣಿದಾರರನ್ನು ವರ್ಗಾಯಿಸುವುದು
ಸಮಾನತೆಯ ಹಕ್ಕಿನ ವೈಲೇಷನ್, ಕಾನ್ಸ್ಟಿಟ್ಯೂಷನ್ 14 ವೈಲೇಷನ್ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ತೀರ್ಪನ್ನು ನೀಡಿದೆ. 2005ರ ಜುಲೈ 1ಕ್ಕಿಂತ ಮೊದಲು ರಿಟೈರ್ಡ್ ಆದಂತಹ KPTCL ನೌಕರರ ಕುಟುಂಬದವರಿಗೂ ಕೂಡ ಪರಿಷ್ಕೃತ ಪಿಂಚಣಿ ಸೌಲಭ್ಯವನ್ನು ನೀಡುವಂತೆ ನ್ಯಾಯಪೀಠ ಆದೇಶವನ್ನು ನೀಡಿದೆ. ಆರ್ಥಿಕ ಹೊರೆಯ ನೆಪವನ್ನು ಒಡ್ಡಿ ಸೌಲಭ್ಯ ನಿರಾಕರಿಸಲಾಗದು ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ. ಮುಂದಿನ 3 ತಿಂಗಳ ಒಳಗಾಗಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಆದೇಶವನ್ನು ಕೂಡ ನೀಡಿದೆ. ಅದರ ಮುಖ್ಯಾಂಶಗಳು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ವರ್ಗೀಕರಣ ಡಿವೈಡ್ ಮಾಡೋದು 14ನ ವೈಲೇಷನ್ ಆಗತ್ತೆ. ಆರ್ಥಿಕ ಹೊರೆ ಅಂತ ಹೇಳಿ ತಳ್ಳಿ ಹಾಕೋದು ಕೂಡ ತಪ್ಪು ಅಂತ ಹೇಳಿದೆ. DS ನಕಾರ ಪ್ರಕರಣವನ್ನು ಉಲ್ಲೇಖಿಸಿ, ಸುಪ್ರೀಂ ಕೋರ್ಟ್ನ DS ನಕಾರ ಪ್ರಕರಣವನ್ನು ಉಲ್ಲೇಖಿಸಿ ಪರಿಷ್ಕೃತ ಪಿಂಚಣಿ ಪ್ರಯೋಜನವನ್ನು ಎಲ್ಲ ನಿವೃತ್ತ ನೌಕರರ ಕುಟುಂಬ ವರ್ಗದವರಿಗೂ ಸಮಾನವಾಗಿ ಲಭಿಸಬೇಕು ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ. ಪಿಂಚಣಿದಾರರು ಒಂದೇ ಸಮನಾದ ಗುಂಪಿನವರಾಗಿದ್ದರೆ ನಿವೃತ್ತಿಯ ದಿನಾಂಕದ ಆಧಾರದ ಮೇಲೆ ಅವರನ್ನು 2 ಗುಂಪುಗಳಾಗಿ ವಿಂಗಡಿಸುವುದು ಸಂವಿಧಾನದ ವೈಲೇಷನ್, 14 ವೈಲೇಷನ್ ಅಂತ ಹೇಳಿ ಕೂಡ ಇದರಲ್ಲಿ ತಿಳಿಸಿ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದೆ. KPTCL ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ಮಾಡಿದಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಅನು ಶಿವರಾಮನ್ ಹಾಗೂ ನ್ಯಾಯಾಧೀಶರಾದ ತಾರಾ ವಿಸ್ತೃತ್ ಗಂಜು ಅವರಿದ್ದ ವಿಭಾಗೀಯ ಪೀಠ ಈ ಆದೇಶವನ್ನು ನೀಡಿದೆ. ಪಿಂಚಣಿ ಪರಿಷ್ಕರಣೆಯಿಂದ ಸುಮಾರು 250 ಕೋಟಿ ಹೊರೆಯಾಗಲಿದೆ ಅಂತ ಹೇಳಿ KPTCL ವಾದವನ್ನು ತಳ್ಳಿ ಹಾಕಿರುವಂಥ ವಿಭಾಗೀಯ ಪೀಠ ಏಕಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಿರುವುದು ಬಾಕಿ ಇರುವ ಮೊತ್ತದ ಹಕ್ಕನ್ನು ಬಿಟ್ಟು ಕೊಟ್ಟಿರುವುದರಿಂದ ಕೇವಲ 4 ಕೋಟಿ ವೆಚ್ಚದಲ್ಲಿ ಪಿಂಚಣಿಯನ್ನು ಸೌಲಭ್ಯವನ್ನು ನೀಡಬಹುದು ಅಂತ ಹೇಳಿ ಹೈಕೋರ್ಟ್ ತಿಳಿಸಿದೆ. ಈ ಪ್ರಕರಣದಲ್ಲಿ DS ನಕಾರ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥ ಆದೇಶವನ್ನು ಉಲ್ಲೇಖಿಸಿರುವಂಥ ನ್ಯಾಯಪೀಠ ಪಿಂಚಣಿ ಪರಿಷ್ಕರಣೆಯ ಪ್ರಯೋಜನವು ಎಲ್ಲ ನಿವೃತ್ತರಿಗೆ ಸಮನಾಗಿ ಸಿಗಬೇಕು. ಇದರಿಂದಾಗಿ 2005ರ ಜುಲೈ 1ಕ್ಕಿಂತ ಮೊದಲು ರಿಟೈರ್ಡ್ ಆದಂತಹ ನೌಕರರಿಗೂ ಸಹ ಪರಿಷ್ಕೃತ ಪಿಂಚಣಿ ಸೌಲಭ್ಯ ನೀಡಬೇಕು. ಆದರೆ ಬಾಕಿ ಮೊತ್ತವನ್ನು ಏಕಸದಸ್ಯ ಪೀಠದ ತೀರ್ಪು ಬಂದ ನಂತರ ದಿನಾಂಕದಿಂದ ಪಾವತಿ ಮಾಡಬೇಕು. ಮುಂದಿನ 3 ತಿಂಗಳ ಒಳಗೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು, ಪೂರ್ಣಗೊಳಿಸಬೇಕು ಅಂತ ಹೇಳಿ ಕೂಡ ಆದೇಶವನ್ನು ನೀಡಿದೆ. ಯಾವ ಘಟನೆಯಲ್ಲಿ ಈ ರೀತಿ ಆಗಿದೆ ಅಂತ ನೋಡೋದಾದರೆ, KPTCL ಹೊರಡಿಸಿರುವ ಆದೇಶದ ಪ್ರಕಾರ 2005ರ ಜುಲೈ 1ರ ನಂತರ ನಿವೃತ್ತರಾದವರಿಗೆ ಮಾತ್ರ ಪರಿಷ್ಕೃತ ಪಿಂಚಣಿ ಸೌಲಭ್ಯ ನೀಡಲಾಗತ್ತೆ ಅಂತ ತಿಳಿಸಿತ್ತು. ಇದನ್ನು ಪ್ರಶ್ನಿಸಿ MS ರಾಜೇಶ್ವರಿ ಸೇರಿದಂತೆ ಹಲವಾರು ಕುಟುಂಬ ಪಿಂಚಣಿದಾರರು ಹೈಕೋರ್ಟ್ ಮೆಟ್ಟಿಲನ್ನು ಏರಿದರು. ಅರ್ಜಿ ವಿಚಾರಣೆ ನಡೆಸಿದಂಥ ಏಕಸದಸ್ಯ ಪೀಠ ನಿವೃತ್ತಿ ದಿನಾಂಕವನ್ನು ಆಧರಿಸಿ ಪಿಂಚಣಿ ಬದಲಾವಣೆ ಮಾಡಲು ಅವಕಾಶ ಇಲ್ಲ, ಇದರಿಂದಾಗಿ ತಾರತಮ್ಯ ಮಾಡಿದಂತಾಗತ್ತೆ ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದರು. ಸರ್ಕಾರದ ಸುತ್ತೋಲೆಯನ್ನು ರದ್ದುಪಡಿಸಿರುವಂಥ ಆದೇಶವನ್ನು ನೀಡಿತ್ತು. ಅದನ್ನು ಪ್ರಶ್ನಿಸಿ KPTCL ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ವಿಭಾಗೀಯ ಪೀಠ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಎಲ್ಲ ಪಿಂಚಣಿದಾರರಿಗೂ ಸಮನಾದ ಪಿಂಚಣಿಯನ್ನು ಕೊಡಬೇಕು, ನಿವೃತ್ತಿ ವೇತನವನ್ನು ಕೊಡಬೇಕು, ನಿವೃತ್ತಿಯ ದಿನಾಂಕದ ಆಧಾರದಲ್ಲಿ ನಿರಾಕರಿಸೋದು ತಪ್ಪು ಅಂತ ಹೇಳಿ ತಿಳಿಸಿದೆ. ಯಾರೆಲ್ಲ ನೌಕರರಿಗೆ ಇದರಿಂದ ಉಪಯೋಗ ಆಗತ್ತೆ, ದಯವಿಟ್ಟು ಪ್ರತಿಯೊಬ್ಬರ ಪಿಂಚಣಿದಾರರು ನಿವೃತ್ತ ನೌಕರರು ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.